ಪ್ರವೀಣ್, ನಾನೀಗಲೇ ನನ್ನ ತವ್ರ ಮನೆಗೆ ಹೋಗ್ತೀನಿ. ನಾನಿಲ್ಲಿರಲ್ಲ. ಪನ್ನಗ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ ಹೇಳು? ನಾನು ನಿನಗೆ ಬೆಳಗ್ಗೆನೇ ಹೇಳಿದ್ದೆ ಅಲ್ವಾ, ಆ ಫೈಲ್ ತುಂಬ ಇಂಪಾರ್ಟೆಂಟ್ ನನಗೆ ಅಂತ. ಅದನ್ನು ನೀನು ಜವಾಬ್ದಾರಿಯಿಂದ ಎತ್ತಿಡ್ಬೇಕಲ್ವಾ? ಅದಕ್ಕೆ ಕೋಪ ಬಂತು ಅಷ್ಟೇ. ಓಹೋ, ಇವಾಗ ಜವಾಬ್ದಾರಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಈ ಮನೇಲಿ ಏನು ನಡೀತಿದೆ, ಏನು ನಡೀತಿಲ್ಲ, ಅದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಮನೆ ಬಗ್ಗೆ ನೀವೇನು ಜವಾಬ್ದಾರಿ ತಗೊಂಡಿದ್ದೀರಾ? ಏನು ಪನ್ನಗ ಈ ರೀತಿ ಮಾತಾಡ್ತಿದ್ಯಾ? ಮನೆ ಮೇಂಟೆನೆನ್ಸ್ ಮಾಡ್ತಾ ಇರೋನೆ ನಾನಲ್ವಾ? ಬರೀ ದುಡ್ಡು ಕೊಟ್ಟು ಮೇಂಟೆನೆನ್ಸ್ ಮಾಡಿಬಿಟ್ರೆ ಸಾಕಾಗಲ್ಲ ರೀ. ಮನೇಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಇಲ್ಲ ಮನೆಯಲ್ಲಿರೋರು ಮಾತು ಕೇಳಬೇಕು. ನೀವು ಎರಡನ್ನೂ ಮಾಡಲ್ವಲ್ಲ. ಪನ್ನಗ, ಇವತ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನೇನೋ ಮಾತಾಡ್ತಿಲ್ಲ, ಇರೋದನ್ನೇ ಮಾತಾಡ್ತಿರೋದು. ಅದೇನು ಅಂತ ಸರಿಯಾಗಿ ಹೇಳು. ನೀನು ಈ ಥರ ಒಗ್ಗಟ್ಟಂಗೆ ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಪನ್ನಗ ಮನೇಲಿ ನಡೀತಿರೋ ಎಲ್ಲ ವಿಷಯನೂ ಪ್ರವೀಣ್ ಹತ್ರ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಪನ್ನಗ? ನನಗಿದನ್ನು ನಂಬಕ್ಕಾಗ್ತಾ ಇಲ್ಲ. ನಿಜಕ್ಕೂ ನಮ್ಮಮ್ಮ ನನ್ನ ತಂಗಿ ಈ ರೀತಿ ಎಲ್ಲ ಮಾಡಿದಾರ? ನೋ ಚಾನ್ಸ್. ಸರಿ, ಹಾಕಿದ್ರೆ ನೀವು ಅವರನ್ನೇ ನಂಬ್ಕೊಂಡು ಕೂತೀರಿ. ನನ್ನ ಪಡೆಗೆ ನಾನು ತವ್ರ ಮನೆಗೆ ಹೋಗ್ತೀನಿ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಪ್ರವೀಣ್? ಪನ್ನಗ, ನಾನು ಹೇಳ್ತಿರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ನಾನು ನಿನ್ನನ್ನು ಎಷ್ಟು ನಂಬ್ತೀನೋ ಅದೇ ಥರ ನಮ್ಮಮ್ಮನೂ ನನ್ನ ತಂಗಿನೂ ನಂಬ್ತೀನಿ. ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಅವ್ರು ಯಾಕೆ ಈ ಥರ ಎಲ್ಲ ಮಾಡ್ತಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ನನ್ನ ಮುಂದೆ ಇಬ್ರು ಚೆನ್ನಾಗೇ ಇರ್ತಾರೆ, ಆದರೆ ಬೆನ್ನ ಹಿಂದೆ ಇಷ್ಟೆಲ್ಲ ಆಡ್ತಾರೆ. ನೀವು ನನಗೆ ಬೈದ್ರೆ ಅವ್ರಿಗೆ ಯಾಕೆ ಸಂತೋಷ ಆಗುತ್ತೆ? ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ಅವ್ರು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ನನಗೊಂದು ಅರ್ಥ ಆಗ್ತಿಲ್ಲ. ಅದೇನೇ ಇದ್ರು ನೇರವಾಗಿ ಮಾತಾಡ್ಬೋದಲ್ವಾ ಪ್ರವೀಣ್? ಮುಂದ್ಗಡೆ ಚೆನ್ನಾಗಿರೋದು, ಹಿಂದ್ಗಡೆ ಈ ರೀತಿ ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ನಾನೇನಾದರೂ ಅಳ್ತಿದ್ರೆ ಯಾಕೆ ಅಳ್ತಿದ್ಯಾ ಪನ್ನಗ? ಏನಾಯ್ತು ನನ್ನ ಹತ್ರ ಹೇಳು ಅನ್ನೋದು. ಥೂ, ಇಂಥ ಜನನೇ ನಾನು ನೋಡಿಲ್ಲ. ಪನ್ನಗ, ಪ್ಲೀಸ್ ನೀನು ಅಳ್ಬೇಡ. ಅದು ಏನೇ ಇದ್ರು ನಾನು ಸಾಲ್ವ್ ಮಾಡ್ತೀನಿ. ಪ್ಲೀಸ್ ನೀನು ಅಳ್ಬೇಡ. ಸರಿ ನಡಿ, ಇಬ್ರು ಮೂವಿಗೆ ಹೋಗಿ ಬರೋಣ. ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ. ಇಲ್ಲ ಪ್ರವೀಣ್, ನಾನು ಎಲ್ಲಿಗೂ ಬರಲ್ಲ. ನನಗೆ ತುಂಬಾ ಬೇಜಾರಾಗಿದೆ. ಮುಂದೆ ಒಂದು ಹಿಂದೆ ಒಂದು ಮಾಡೋರ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಅಂಥವ್ರ ಜೊತೆ ನಾನು ಇರೋಕ್ಕೂ ಇಷ್ಟಪಡಲ್ಲ. ಪನ್ನಗ, ಪ್ಲೀಸ್ ಅಳ್ಬೇಡ. ಮಾಡೋದೆಲ್ಲ ಮಾಡಿಬಿಟ್ಟು ಅವರಿಬ್ಬರೇ ಆರಾಮಾಗಿ ಖುಷಿಯಾಗಿರ್ತಾರೆ ಅಂದಾಗ ಏನೋ ತಪ್ಪು ಮಾಡದೆ ಇರೋ ನೀನು ಯಾಕೆ ಅಳ್ತಾ ಇದೆಯಾ? ನಿನ್ನ ಜೊತೆಗೆ ನಾನಿದ್ದೀನಿ. ನಡಿ, ನಾವಿಬ್ಬರು ಮೂವಿಗೆ ಹೋಗಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಅವ್ರ ಮುಂದೆನೇ ಇಬ್ಬರು ರಾಜಾರೋಷವಾಗಿ ಮೂವಿಗೆ ಹೋಗಿ ಬರೋಣ. ಇಲ್ಲ ಪ್ರವೀಣ್, ನನಗಂತೂ ಅಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಅಳು ಬರ್ತಾ ಇದೆ. ಮುಂದೆ ಒಂದು ಹಿಂದೆ ಒಂದು ಮಾಡ್ತಾರಲ್ಲ, ನಿಜವಾಗ್ಲೂ ಇವ್ರ ಮನುಷ್ಯರ? ನಿಜಕ್ಕೂ ಇವ್ರು ಈ ಥರ ಆಡ್ತಾರೆ ಅಂತ ನಾನು ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಪ್ರಿಯಾ ಅತ್ತಿಗೆ, ನಿಮ್ಗೇನಾದರೂ ಸಹಾಯ ಮಾಡಲಾ ಅತ್ತಿಗೆ, ನೀವು ಅಂದರೆ ನನಗೆ ತುಂಬ ಇಷ್ಟ, ಹಾಗೆ ಹೀಗೆ ಅಂತ ಮಸ್ಕ ಹೊಡಿತಾಳೆ. ಆದರೆ ಬೆನ್ನ ಹಿಂದೆ ಅತ್ತೆ ಜೊತೆ ಸೇರಿಕೊಂಡು ಅವಳು ಎಲ್ಲ ಆಟನೂ ಆಡ್ತಾಳೆ. ನಾಳೆ ಅವಳು ಒಂದು ಮನೆ ಸೊಸೆಯಾಗಿ ಹೋಗಬೇಕು. ಅದ್ರ ಪರಿಜ್ಞಾನ ಅವಳಿಗೆ ಏನಾದರೂ ಸ್ವಲ್ಪನಾದರೂ ಇದೆಯಾ? ಬರೀ ಅವ್ರ ಅಮ್ಮನ ಮಾತು ಕಟ್ಕೊಂಡು ಕುಣಿತಾಳಲ್ಲ. ನನಗೆ ಮನೇಲಿ ಯಾವ ಬೆಲೆನೂ ಇಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿರಬೇಕು? ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಪನ್ನಗ, ನೀನು ಆ ರೀತಿ ಹೋಗಲಿ ಅಂತಾನೆ ತಾನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು. ನೀನು ಇಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಕಣ್ಣೊರ್ಸ್ಕೊ, ಹೋಗು, ಮುಖ ತೊಳ್ಕೊಂಡು ರೆಡಿಯಾಗಿ ಬಾ. ನಾವಿಬ್ಬರು ಮೂವಿಗೆ ಹೋಗಿ ಬರೋಣ. ನಿಜಕ್ಕೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಪಾಪ ಪನ್ನಗ, ಒಂದು ಕೆಲಸನೂ ಹೇಳಿದೆ ಬೆಳಗ್ಗೆ ಎದ್ದು ಎಲ್ಲ ಅವಳೇ ಮಾಡ್ಕೊಂಡು ಹೋಗ್ತಾಳೆ. ಮುಂದೆ ಪ್ರೀತಿಯಿಂದ ಮಾತಾಡ್ಸೋದು, ಹಿಂದೆ ಮಗಳ ಜೊತೆ ಆಡ್ಕೊಳ್ಳೋದು. ಇದಕ್ಕೆ ಯಾಕೆ ಮಾತಾಡಿಸ್ಬೇಕು? ನೇರವಾಗಿ ಹೇಳಿಬಿಡ್ಲಿ, ನಮಗೆ ನೀವು ಈ ಮನೇಲಿರೋದು ಇಷ್ಟ ಇಲ್ಲ, ಹೋಗಿ ಅಂತ. ನಮ್ಮ ಪಾಡಿಗೆ ನಾವು ಕಷ್ಟನೋ ಸುಖನೋ ಹೋಗ್ತೀವಿ. ಇವ್ರ ಮಗಳ ಜೊತೆನೇ ಚೆನ್ನಾಗಿರಲಿ. ಅದನ್ನು ಬಿಟ್ಟು ಸುಮ್ಮನೆ ಪಾಪ ಪನ್ನಗ ಕಣ್ಣಲ್ಲಿ ನೀರು ಹಾಕಿಸ್ತಾರೆ. ಅವಳು ನನ್ನ ನಂಬ್ಕೊಂಡು ಬಂದಿದ್ದಾಳೆ. ಈ ಕಡೆ ಅಮ್ಮ ಮಗಳು ಮಾಡೋದನ್ನೆಲ್ಲ ಮಾಡಿ ತಮ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಟಿವಿ ನೋಡ್ತಾ ಕೂತಿರ್ತಾರೆ. ಅಮ್ಮ, ನಾನು ಪನ್ನಗ ಇಬ್ರು ಮೂವಿಗೆ ಹೋಗಿ ಬರ್ತೀವಿ. ಬರ್ತಾ ಹಾಗೆ ಹೋಟೆಲಲ್ಲಿ ಏನಾದರೂ ತಿನ್ಕೊಂಡು ಬರ್ತೀವಿ. ಸರಿ. ಇದೇನೇ ಪ್ರಿಯಾ,
ಇವ್ರು ಮೂವಿಗೆ ಹೋಗ್ಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗೋಯ್ತಲ್ಲೇ. ಅಯ್ಯೋ, ಹೋಗಿದ್ದು ಒಳ್ಳೇದಾಯ್ತು ಬಿಡು. ನಾನು ಇನ್ನೇನು 10 ನಿಮಿಷ ಹೊರಡಬೇಕು. 10:30 ಹಾಗೆ ಬಂದ್ಬಿಡ್ತೀನಿ. ಅಣ್ಣ ಬರೋದು ಅಷ್ಟೊತ್ತಾಗುತ್ತೆ ನೋಡಮ್ಮ. ಇನ್ಮೇಲೆ ಕದ್ದು ಮುಚ್ಚಿ ಎಲ್ಲ ಹೋಗೋಕ್ಕಾಗಲ್ಲ. ಇರೋ ವಿಷಯನ ಅವನ ಹತ್ರ ಹೇಳೋಣ. ಅವನಿಗೇನು ಹೆದರ್ಕೊಳ್ಳೋದು. ಅದು ಸರಿನೇ. ಸರಿ ಅಮ್ಮ, ನನಗೆ ಗೊತ್ತಾಗುತ್ತೆ. ನಾನು ಹೋಗಿ ರೆಡಿ ಆಗ್ತೀನಿ. ಪನ್ನಗ, ಇನ್ನೂ ಹೀಗೆ ಅಳ್ತಾ ಕೂತಿದ್ರೆ ನನಗೇನು ಮಾಡಲಿ ಹೇಳು. ಅಲ್ಲ, ನೀನು ಖುಷಿಯಾಗಿರಬೇಕು ಅಂತ ತಾನೇ ನಾನು ಹೊರಗಡೆ ಕರ್ಕೊಂಡು ಹೋಗಿದ್ದು. ನೀನು ಸರಿಯಾಗಿ ಮೂವಿನೂ ನೋಡಲಿಲ್ಲ. ನೀನು ಹೀಗೆ ಅಳ್ತಾ ಕೂತಿದ್ರೆ ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗಲ್ಲ. ಪನ್ನಗ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಅಮ್ಮ ಕೇಳ್ತಿದ ತಕ್ಷಣ ಪನ್ನಗಂಗೆ ತನ್ನ ಅತ್ತೆ ಮೇಲೆ ತುಂಬಾನೇ ಕೋಪ ಬರುತ್ತೆ. ಪ್ರವೀಣ್, ಯಾಕಪ್ಪ ಪನ್ನಗ ಅಳ್ತಾ ಇದ್ದಾಳೆ? ಏನಾಯ್ತು? ಏನಿಲ್ಲ, ಅವರಮ್ಮ ನೆನಪಾಯ್ತಂತೆ, ಅದಕ್ಕೆ ಅಳ್ತಾ ಇದ್ದಾಳೆ. ಅಯ್ಯೋ ಪನ್ನಗ, ಅದಕ್ಕೇನಮ್ಮ? ನಿಮ್ಮ ತಾಯಿ ನೆನಪಾದ್ರೆ ನಾಳೆನೇ ಊರಿಗೆ ಹೋಗ್ಬಾ. ಬೇಕಿದ್ರೆ ಒಂದು 15 ದಿವಸ ಇದ್ಬಾ. ನಾವು ಯಾರಾದರೂ ಬೇಡ ಅಂತೀವಾ? ಇಷ್ಟಕ್ಕೆಲ್ಲ ಅಳ್ತಾರಾ? ಪನ್ನಗ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅಮ್ಮ, ನೀನು ಹೋಗಿ ಮಲ್ಕೋ, ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ಅದು ಸರಿ, ಪ್ರಿಯಾ ಎಲ್ಲಿ? ಪ್ರವೀಣ್, ಅದು ಪ್ರಿಯಾ ಕೆಲ್ಸಕ್ಕೆ ಹೋಗಿದ್ದಾಳೆ. ಏನು, ಕೆಲ್ಸಕ್ಕೆ ಹೋಗಿದ್ದಾಳ? ಹೌದು, ನಾನೇ ಅವಳಿಗೆ ಹೇಳಿದ್ದು ಪಾರ್ಟ್ ಟೈಮ್ ಜಾಬ್ ಹುಡ್ಕೋ ಅಂತ. ಅದಕ್ಕೆ 7 ಗಂಟೆಯಿಂದ 10:30ವರೆಗೂ ಅವಳು ಕೆಲಸ. ಆಮೇಲೆ ಮನೆಗೆ ಬರ್ತಾಳೆ. ಅಲ್ಲಮ್ಮ, ಕೆಲ್ಸಕ್ಕೆ ಹೋಗೋವಂಥದ್ದು ಅವಳಿಗೇನಾಗಿದೆ? ಅವಳಿಗೂ ಕಷ್ಟ ಗೊತ್ತಾಗ್ಲಿ ಬಿಡು. 4 ಸಂಪಾದನೆ ಮಾಡಲಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಅಮ್ಮ, ಸಂಪಾದನೆ ಮಾಡೋ ಟೈಮಲ್ಲಿ ಮಾಡಲಿ, ಯಾರು ಬೇಡ ಅಂದಿದ್ದು? ಈಗ ಅವಳು ಇನ್ನೂ ಓದ್ತಾ ಇದ್ದಾಳೆ. ಓದೋದನ್ನ ಬಿಟ್ಟು ಇದೆಲ್ಲ ಯಾಕೆ ಬೇಕು? ಅವಳಿಗೇನೋ ಇಷ್ಟ ಮಾಡ್ತಾ ಇದ್ದಾಳೆ. ನಿಮ್ಮ ಅಪ್ಪನೇ ಸುಮ್ಮನಿದ್ದಾರೆ, ನಿಂದೇನೋ? ಇದೇ ವಿಷಯವಾಗಿ ಜಾಸ್ತಿ ಚರ್ಚೆ ಮಾಡಕ್ ನನಗಿಷ್ಟ ಇಲ್ಲ. ಈ ಮನೇಲಿ ಎಲ್ರಿಗೂ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಪನ್ನಗ, ನೀನು ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರಾಗ್ತಾ ಇರುತ್ತಾ? ನೋಡಿ, ನಿಮ್ಮ ಮುಂದೆನೆ ಬಂದು ಕೇಳಿದ್ರು ತಾನೆ. ಏನಾಯ್ತಮ್ಮ? ಯಾಕೆ? ಅಯ್ಯೋ ಅಷ್ಟೇನಾ? ನಾಳೆಯಿಂದ ಒಂದು 15 ದಿನ ಬೇಕಾದ್ರೆ ನಿನ್ನ ತವ್ರ ಮನೆಗೆ ಹೋಗ್ಬಾ ಅಂತ. ನಾನು ಅಲ್ಲೇ ಇರೋದು ಅಂದರೆ ಅವ್ರಿಗೆ ತುಂಬ ಇಷ್ಟ. ಅದಕ್ಕೆ ಆ ರೀತಿ ಹೇಳೋದು. ಮೊದಲೆಲ್ಲ ನಾನು ಅನ್ಕೊಳ್ತಿದ್ದೆ, ಪಾಪ ಅತ್ತೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಅಂತ. ಇವಾಗ ಗೊತ್ತಾಗ್ತಾ ಇದೆ, ನಾನು ಈ ಮನೆ ಬಿಟ್ಟು ತೊಲಗಲಿ ಅಂತಾನೆ ಅವ್ರು ಅಷ್ಟೆಲ್ಲ ಹೇಳೋದು. ಪನ್ನಗ, ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ? ತೊಂದರೆ ಅಂತ ಅಲ್ಲ ರೀ, ಇವರೆಲ್ಲ ಯಾಕೆ ಈ ರೀತಿ ಆಡ್ತಾರೆ ಅನ್ನೋದೇ ನನಗೆ ಬೇಜಾರು. ಎಲ್ಲರೂ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಅದೇನು ಅವರಿಬ್ಬರೇ ಆಗಿರೋದು. ಮಾವನಂತೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇನ್ನು ನೀವು ಬೇಕಾದಾಗ ಬೇಕು, ಬೇಡದೇ ಇದ್ದಾಗ ಬೇಡ. ಅದಕ್ಕೆ ನನಗೆ ಬೇಜಾರಾಗಿತ್ತು ಅಷ್ಟೇ. ಏನೇ ಬೇಜಾರಿದ್ರು, ಏನೇ ಮಾತಿದ್ರು ಎದುರುಗಡೆ ಹೇಳ್ಬೋದಲ್ವಾ? ಅದನ್ನು ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಮಾಡ್ತಾರಲ್ಲ. ಪನ್ನಗ, ಬಾಕಿ ವಿಚಾರದಲ್ಲೇನೋ ಸರಿ, ಆದರೆ ನೀನು ತವ್ರ ಮನೆಗೆ ಹೋಗಿ ನಿಮ್ಮ ಅಮ್ಮನ ಜೊತೆ ಇರಲಿ ಅಂತ ಹೇಳಿದ್ದು ನಿನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗಲಿ ಅಂತ ಇರ್ಬೋದೇನೋ ಅಷ್ಟೇ. ಖಂಡಿತ ಇಲ್ಲ. ಬೇಕಿದ್ರೆ ಅದನ್ನು ಪ್ರಯತ್ನ ಮಾಡಿ ನೋಡೋಣ. ನಾನು ಬೆಳಗ್ಗೆನೆ ನಾನು ತವ್ರ ಮನೆಗೆ ಹೋಗ್ತೀನಿ. ಆದರೆ ಅಮ್ಮನ ಹತ್ರ ಇದು ಯಾವ ವಿಚಾರನೂ ಹೇಳಲ್ಲ. ನಿನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಒಂದು 2 ದಿನ ಇದ್ದು ಹೋಗೋಣ ಅಂತ ಬಂದೆ ಅಂತ ಹೇಳ್ತೀನಿ. ನೀವು ಮನೇಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸರಿ, ಇದನ್ನು ಅಬ್ಸರ್ವ್ ಮಾಡ್ದಂಗಾಗುತ್ತೆ. ಹಾಗೆ ವಾತಾವರಣ ಬದಲಾದರೆ ನಿನ್ನ ಮನಸ್ಸಿಗೂ ತಿಳಿಯಾಗುತ್ತೆ. ಹೋಗ್ಬಾ. ಮಾರನೇ ದಿನ ಬೆಳಗ್ಗೆನೆ ಪನ್ನಗ ತನ್ನ ತಾಯಿ ಮನೆಗೆ ಹೊರಡ್ತಾಳೆ. ಪನ್ನಗ ಹೋದ್ಮೇಲೆ ಪನ್ನಗನೇನೋ ಬಸ್ ಹತ್ತಿಸ್ಬಿಟ್ಟು ಬಂದೆ, ಆದರೆ ಆಫೀಸಿಗೆ ಹೋಗೋಕ್ಕೆ ಬೇಜಾರು. ಯಾಕೋ ಮೂಡೇ ಇಲ್ಲ. ಸ್ವಲ್ಪ ಹೊತ್ತು ಮಲಗಿರ್ತೀನಿ, ಆಮೇಲೆ ಅವಿನಾಶ್ನ ಮೀಟ್ ಮಾಡೋಕ್ಕೆ ಹೋದ್ರಾಯ್ತು. ಅಮ್ಮ, ಅಪ್ಪ ಇಲ್ಲ? ಅವರಾ ಬೆಳಗ್ಗೆ ಶ್ರೀನಿವಾಸ್ ಅವ್ರು ಫೋನ್ ಮಾಡಿದ್ರು, ಒಂದು ಸ್ವಲ್ಪ ಪೇಟೆ ಕಡೆ ಹೋಗಿ ಬರೋಣ ಬನ್ನಿ ಅಂತ. ಅವ್ರ ಜೊತೆ ಹೋದ್ರು. ಅಣ್ಣ ಅದಕ್ಕೆ ಅವಳಲ್ಲಿದ್ದಾಳೆ, ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಏನು, ಅದಕ್ಕೆ ತವ್ರ ಮನೆಗೆ ಹೋಗಿದ್ದಾರಾ? ಇವನು
ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾನೆ ಅವಳನ್ನ ಬಸ್ ಹತ್ತಿಸ್ಬಿಟ್ಟು ಬರೋಕ್ಕೆ. ಇನ್ನೂ ಬಂದೇ ಇಲ್ಲ. ಪ್ರವೀಣ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಪನ್ನಗನ್ನ ಬಸ್ ಹತ್ತಿಸಿ ವಾಪಸ್ ಬಂದಿರೋದು ತಾಯಿಗೆ ಗೊತ್ತೇ ಆಗಿರಲ್ಲ. ಯಾಕಂದರೆ ಅವರು ಅಡುಗೆ ಮನೇಲಿ ಇರ್ತಾರೆ. ಹೌದಾ ಅಮ್ಮ, ಅಣ್ಣನ ಹತ್ರ ನಾನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಿರೋ ವಿಷಯ ಹೇಳಿದ್ಯಾ? ಏನಂದ? ಹೇಳ್ದೆ, ಓದಬೇಕಾದ್ರೆ ಇದೆಲ್ಲ ಯಾಕೆ ಹಾಗೆ ಹೀಗೆ ಅಂದ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ನಿನಗೇನು ಇಷ್ಟನೋ ಅದನ್ನು ನೀನು ಮಾಡು, ಅವಳಿಗೇನು ಇಷ್ಟನೋ ಅದನ್ನು ಅವಳು ಮಾಡ್ತಾಳೆ ಅಂತ ಅಂದೆ. ಹೌದಾ ಅಮ್ಮ, ಇವತ್ತು ನಾಳೆ ಕಾಲೇಜಿಗೆ ರಜೆ ಕೊಟ್ಟಿದ್ದಾರಂತೆ. ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ಲು. ಹೌದಾ, ಒಳ್ಳೆಯದೇ ಆಯಿತು ಬಿಡು. ಹೇಗೂ ರಾತ್ರಿ ನೀನು ಬಂದಾಗ 11 ಕಾಲ ಆಗಿತ್ತು. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಹಾಂ, ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಾ, ತಿಂಡಿ ತಿನ್ನುವಂತೆ. ಆಮೇಲೆ ಬೇಕಿದ್ರೆ ಒಂದು ಗಳಿಗೆ ಮಲ್ಕೋ. ಸರಿ. ಇವನೇನು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ? ಹಾಗೆ ಏನಾದರೂ ಆಫೀಸಿಗೆ ಹೋದ್ನಾ? ಏನಾದರೂ ಮಾಡ್ಕೊಳ್ಳಿ, ನಮಗೇನು. ಸ್ವಲ್ಪ ಹೊತ್ತಿಗೆಲ್ಲ ಪ್ರಿಯಾ ರೆಡಿಯಾಗಿ ಬರ್ತಾಳೆ. ಅಮ್ಮ, ಹಾಗಾದ್ರೆ ನಾನು ಇವತ್ತು ರಾತ್ರಿಯಿಂದ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಅಣ್ಣ ಏನು ಅನ್ನಲ್ಲ ಅಲ್ವಾ? ಅಯ್ಯೋ, ಅವನೇನೆ ಅಂತಾನೆ. ಏನಾದರೂ ಅಂದರೆ ನಾನಿಲ್ವಾ? ಸುಮ್ಮನಿರು. ಅಲ್ಲ ಅಮ್ಮ, ನಾವು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅಣ್ಣಂಗೆ ಏನಾದರೂ ಗೊತ್ತಾದರೆ ಅವ್ನು ಸುಮ್ಮನೆ ಇರ್ತಾನ? ಅದಕ್ಕೆ ಕಣೆ, ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ನಿನ್ನ ಕೆಲ್ಸಕ್ಕೆ ಸೇರ್ಕೊ ಅಂತ ಹೇಳಿದ್ದು. ನೀನು ಒಂದು 4 ಸಂಪಾದನೆ ಮಾಡಿದ್ರೆ ನಾವು ಅವನ ಕೈ ಕೆಳಗಡೆ ಇರೋದು ತಪ್ಪುತ್ತಾ? ಅಲ್ಲಮ್ಮ, ಅದಕ್ಕೆ ಊರಿಗೆ ಹೋಗ್ಬೇಕಾದ್ರೆ ಅಣ್ಣ ಯಾಕೆ ಅಂತ ಕೇಳಿಲ್ವಾ? ಹೆಂಗೆ ಕೇಳ್ತಾನೆ? ನಾನು ನಿನ್ನೆ ಪನ್ನಗ ಮುಂದೆ ಹೋಗಿ, ಅಯ್ಯೋ ಪನ್ನಗ ಇಷ್ಟಕ್ಕೆಲ್ಲ ಅಳ್ತಾರೇನಮ್ಮ ಅಂತ ಹೇಳಿ ಮಸ್ಕ ಹೊಡೆದೆ. ಅದೇನಕ್ಕಪ್ಪ ನಿನ್ನೆ ಅಳ್ತಾ ಇದ್ಲು. ಇನ್ನೇನು ಕತ್ತಿರ್ತಾರೆ, ಅಣ್ಣ ಬೈದಿರ್ತಾನಲ್ಲ ಫೈಲ್ ವಿಚಾರವಾಗಿ. ಅಮ್ಮ, ಆ ಫೈಲ್ ವಾಪಸ್ ಅಣ್ಣನ ರೂಮಲ್ಲಿ ಇಟ್ಟಿಯಾ? ಇಲ್ಲ, ಅದನ್ನು ನಾನು ಹಾಲ್ನಲ್ಲೇ ಇಟ್ಟಿದ್ದೀನಿ. ಯಾಕತ್ತಾ, ನಮ್ಮ ರೂಮಲ್ಲಿ ಇಟ್ಕೊಂಡ್ರು ಅವನಿಗೆ ಡೌಟ್ ಬರುತ್ತೆ, ನಿನ್ನ ರೂಮಲ್ಲಿ ಇಟ್ಟರು ಡೌಟ್ ಬರುತ್ತೆ. ಹಾಲಲ್ಲಿ ಟಿ.ವಿ. ಟೀಪ ಇದೆ ನೋಡು, ಅಲ್ಲಿ ಇಟ್ಟಿದ್ದೀನಿ. ಅದ್ರ ಮೇಲೆ 1-2-3 ಬುಕ್ಸ್ ಇಟ್ಟಿದ್ದೀನಿ. ಅದಕ್ಕೆ ಅವನಿಗೆ ಗೊತ್ತಾಗಿಲ್ಲ. ಅಂತೂ ಅಣ್ಣಂಗೆ ಸ್ವಲ್ಪನೂ ನಮ್ಮಿಬ್ಬರ ಮೇಲೆ ಡೌಟ್ ಬರದೇ ಇರೋ ಹಾಗೆ ಮ್ಯಾನೇಜ್ ಮಾಡಿಬಿಟ್ಟೆ ಬಿಡು ನೀನು. ಮತ್ತೆ ಇಷ್ಟೆಲ್ಲ ಆಗಿರಲಿಲ್ಲ ಅಂತಿದ್ರೆ ಅವಳು ತವ್ರ ಮನೆಗೆ ಹೋಗ್ತಿದ್ಲಾ? ನೋಡು, ಇದು 2ನೇ ಸರಿ ಅವಳು ತವ್ರ ಮನೆಗೆ ಹೋಗಿರೋದು. ನಾವಿದೇ ಥರ ಮಾಡ್ತಾ ಇದ್ರೆ ಪರ್ಮನೆಂಟಾಗಿ ಅವಳು ಅಲ್ಲೇ ಇರ್ತಾಳೆ, ಈ ಕಡೆ ತಲೆನೂ ಹಾಕಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಪ್ರವೀಣ್ಗೆ ತನ್ನ ತಾಯಿ ತಂಗಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ಥೂ, ಇವ್ರಿಂತ ನೀಚರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವ್ರನ್ನ ನಂಬಿ ನನ್ನನ್ನು ಪ್ರೀತಿಸಿ ನಂಬ್ಕೊಂಡು ಬಂದಿದ್ದು ಪನ್ನಗಂಗೆ ನಾನು ಬೈದ್ಬಿಟ್ನಲ್ಲ. ಇವ್ರು ಆಡೋ ಆಟ ಎಲ್ಲ ಗೊತ್ತಿಲ್ಲದೆ ಪಾಪ ನಾನು ಪನ್ನಗನ ಅಂದ್ಬಿಟ್ಟೆ. ಪಾಪ ಪನ್ನಗನ್ ಇದ್ರಲ್ಲಿ ಏನೂ ತಪ್ಪಿಲ್ಲ. ಅವಳು ಹೇಳಿದ ನಿಜ. ಮುಂದೆನೇ ಒಂಥರ ಇರ್ತಾರೆ, ಹಿಂದೆನೇ ಒಂಥರ ಆಡ್ತಾರೆ ಅಂತ. ನಾನು ಈಗಲೇ ಹೋಗಿ ಪನ್ನಗಂಗೆ ಸಮಾಧಾನ ಮಾಡಬೇಕು, ಕ್ಷಮೆ ಕೇಳಬೇಕು. ಪ್ರಿಯಾ, ಸ್ವಲ್ಪ ಹೊತ್ತಾಗ್ಲಿ ಪನ್ನಗಂಗೆ ಫೋನ್ ಮಾಡಿ ಊರಿಗೆ ತಲುಪದಿಯಮ್ಮ, ನೀನು ಫೋನೇ ಮಾಡಲಿಲ್ವಲ್ಲ ಅಂತ ಮಸ್ಕ ಹೊಡಿತೀನಿ. ಆಗ ಅವಳಿಗೆ ನಾವು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡೋದು ಮುಂದೆ ಮಾತ್ರ ಚೆನ್ನಾಗಿರೋದು ಇದು ಯಾವುದು ಗೊತ್ತಾಗಲ್ಲ. ಹಲೋ ಪನ್ನಗ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನಮ್ಮಮ್ಮ ನಿನಗೆ ಫೋನ್ ಮಾಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡಬೇಡ, ಗೊತ್ತಾಯ್ತಾ? ಸರಿ, ಆಯಿತು. ಪ್ರವೀಣ, ಬಸ್ ಸ್ಟ್ಯಾಂಡಿಂದ ಯಾವಾಗ ಬಂದೆ? ಆವಾಗಲೇ ಬಂದೆ. ಹೌದಾ? ಮತ್ತೆ ಕಾಣಿಸ್ಲೇ ಇಲ್ಲ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ನಿದ್ರೆ ಬಂದ್ಬಿಡ್ತು. ಇವಾಗ ಎಚ್ಚರಿಕೆ ಆಯಿತು. ಹೌದಾ? ಆಫೀಸ್ ಇಲ್ವಾ ಇವತ್ತು? ಇದೆ, ನಂಗೆ ಯಾಕೋ ಮೂಡಿಲ್ಲ ಅಮ್ಮ, ಅದಕ್ಕೆ ಇವತ್ತು ರಜೆ ಹಾಕಿದ್ದೀನಿ. ಓ, ಅತ್ತಿಗೆ ತವ್ರ ಮನೆಗೆ ಹೋಗಿದಾರಲ್ಲ, ಅದಕ್ಕೆ ಬೇಜಾರಾ? ಹೌದು. ಅಯ್ಯೋ, ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತ್ಯಾ? ನೀನು ಅವಳ ಜೊತೆ ಹೋಗಿ ಆರಾಮಾಗಿದ್ವಾ? 1-2 ದಿನ ಆಫೀಸ್ ಹೋದ್ರೋಯ್ತು, ಏನಾಗುತ್ತೆ? ಅದನ್ನೇ ನಾನು ಅಂದ್ಕೊಳ್ತಾ ಇದ್ದೆ. ಸರಿ, ನಾನು ರೆಡಿ ಆಗ್ತೀನಿ. 1-2 ದಿನ ಪನ್ನಗನ ಜೊತೆ ಇದ್ದು ಬರ್ತೀನಿ. ಪ್ರವೀಣ್ ಪನ್ನಗ ಮನೆಗೆ ಹೋಗ್ತಾನ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.